ಕನಸುಗಳು ಮಾನವನ ಮೆದುಳಿನ ಅತ್ಯಂತ ನಿಗೂಢ ಹಾಗೂ ಕುತೂಹಲಕಾರಿ ಪ್ರಕ್ರಿಯೆಗಳಲ್ಲಿ ಒಂದಾಗಿದೆ. ನಿದ್ರೆಗೆ ಜಾರಿದಾಗ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದೊಯ್ಯುವಂಥ ಈ ಕನಸುಗಳು ಕೇವಲ ಕಲ್ಪನೆಯೇ ಅಥವಾ ಅದರ ಹಿಂದೆ ಏನಾದರೂ ಬಲವಾದ ಕಾರಣಗಳಿವೆಯೇ ಎಂಬುದು ಇಂದಿನಿಂದಲೂ ಕಾಡುತ್ತಿರುವಂಥ ಪ್ರಶ್ನೆ. ವಿಜ್ಞಾನ ಮತ್ತು ಮನೋವಿಜ್ಞಾನ ಈ ನಿಗೂಢ ಪ್ರಪಂಚವನ್ನು ಬಹಳ ಆಸಕ್ತಿದಾಯಕವಾಗಿ ವಿವರಿಸುತ್ತೆ. ವಿಜ್ಞಾನದ ಪ್ರಕಾರ ಈ ಕನಸು ಎನ್ನುವುದು ನಮ್ಮ ಮೆದುಳಿನ ಒಂದು ನೈಸರ್ಗಿಕ ಜೈವಿಕ ಪ್ರಕ್ರಿಯೆಯಾಗಿದೆ. ನಾವು ನಿದ್ರಿಸುವಾಗ ನಮ್ಮ ನಿದ್ರೆಯು ಹಲವು ಹಂತಗಳನ್ನು ದಾಟುತ್ತೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು REM ಅಂದರೆ ರ್ಯಾಪಿಡ್ ಐ ಮೂವ್ಮೆಂಟ್. ನಾವು ನಿದ್ದೆ ಮಾಡಲು ಆರಂಭಿಸಿದ ಸುಮಾರು 90 ನಿಮಿಷಗಳ ನಂತರ ಈ ಹಂತ ಪ್ರಾರಂಭವಾಗುತ್ತೆ. ಈ ಸಮಯದಲ್ಲಿ ನಮ್ಮ ಕಣ್ಣುಗಳು ಮುಚ್ಚಿದ್ದರೂ ಕೂಡ ಕಣ್ಣಿನ ಗುಡ್ಡೆಗಳು ವೇಗವಾಗಿ ಚಲಿಸ್ತಾ ಇರುತ್ತೆ ಮತ್ತು ನಮ್ಮ ಮೆದುಳು ನಾವು ಎಚ್ಚರವಿದ್ದಾಗ ಎಷ್ಟು ಚಟುವಟಿಕೆಯಿಂದಿರುತ್ತೋ ಅಷ್ಟೇ ಸಕ್ರಿಯವಾಗಿರುತ್ತೆ. ನಾವು ಕಾಣುವಂಥ ಬಹುಪಾಲು ಸ್ಪಷ್ಟ ಮತ್ತು ವಿಚಿತ್ರ ಕನಸುಗಳು ಬೀಳುವುದು ಇದೇ ಹಂತದಲ್ಲಿ. ಇನ್ನು ವಿಜ್ಞಾನವು ಕನಸುಗಳು ಏಕೆ ವಿಚಿತ್ರವಾಗಿರುತ್ತೆ ಎಂಬುದಕ್ಕೆ ಉತ್ತರ ಕೂಡ ನೀಡುತ್ತೆ. ನಾವು ಕನಸು ಕಾಣುವಾಗ ನಮ್ಮ ಮೆದುಳಿನಲ್ಲಿ ತರ್ಕ ಮತ್ತು ನಮ್ಮ ಥಿಂಕಿಂಗ್ ಅಂದರೆ ಯೋಚನಾ ಶಕ್ತಿಯನ್ನು ನಿಯಂತ್ರಿಸುವಂಥ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗವು ಬಹುತೇಕ ನಿದ್ರಾವಸ್ಥೆಯಲ್ಲಿರುತ್ತೆ. ಆದರೆ ನಮ್ಮ ಭಾವನೆಗಳು ಮತ್ತು ನೆನಪುಗಳನ್ನು ನಿಯಂತ್ರಿಸುವಂಥ ಅಮಿಗ್ಡಲ ಎಂಬ ಭಾಗವು ಮಾತ್ರ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ. ಇದೇ ಕಾರಣಕ್ಕೆ ನಮ್ಮ ಕನಸುಗಳಲ್ಲಿ ಯಾವುದೇ ಲಾಜಿಕ್ ಇರುವುದಿಲ್ಲ ಮತ್ತು ಅವುಗಳಲ್ಲಿ ಭಾವನೆಗಳು ಅಂದರೆ ಭಯ, ಸಂತೋಷ, ಆಶ್ಚರ್ಯ ಅತಿ ಹೆಚ್ಚಾಗಿರುತ್ತೆ. ಹಾರುವಂಥ ಮನುಷ್ಯರು, ಮಾತನಾಡುವಂಥ ಪ್ರಾಣಿಗಳು ಕನಸಿನಲ್ಲಿ ಸಹಜವೆಂಬುವಂತೆ ಕಾಣುವುದು ಈ ಮೆದುಳಿನ ರಸಾಯನಶಾಸ್ತ್ರದಿಂದಲೇ. ಇನ್ನು ಸೈಕಾಲಜಿಯ ಪ್ರಕಾರ ಈ ಕನಸುಗಳು ನಮ್ಮ ಮೆದುಳಿನ ಕೇವಲ ಒಂದು ಯಾಂತ್ರಿಕ ಪ್ರಕ್ರಿಯೆ ಎಂದು ತಳ್ಳಿಹಾಕುವುದಿಲ್ಲ. ಬದಲಿಗೆ ಕನಸುಗಳನ್ನು ನಮ್ಮ ಮನಸ್ಸಿನ ಆಳವಾದ ಪ್ರತಿಬಿಂಬ ಎಂದು ಪರಿಗಣಿಸುತ್ತೆ. ಇನ್ನು ಪ್ರಸಿದ್ಧ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ರವರ ಪ್ರಕಾರ ಕನಸುಗಳು ನಮ್ಮ ಸುಪ್ತ ಮನಸ್ಸಿನ ಅಂದರೆ ಅನ್ಕಾನ್ಷಿಯಸ್ ಮೈಂಡ್ನ ರಹಸ್ಯ ಮಾರ್ಗಗಳಾಗಿರುತ್ತೆ. ನಾವು ಎಚ್ಚರದಲ್ಲಿದ್ದಾಗ ಈ ಸಮಾಜದ ನಿಯಮಗಳಿಗೆ ಹೆದರಿ ಅಥವಾ ಮುಜುಗರದಿಂದ ನಮ್ಮ ಅನೇಕ ಆಸೆಗಳನ್ನು, ಕೋಪವನ್ನು ಅಥವಾ ಭಯವನ್ನು ಮನಸ್ಸಿನ ಆಳದಲ್ಲಿ ಹುದುಗಿಸಿಟ್ಟಿರುತ್ತೇವೆ. ಆ ಹುದುಗಿಸಿಟ್ಟಂಥ ಭಾವನೆಗಳೇ ರಾತ್ರಿಯ ವೇಳೆ ಕನಸುಗಳ ರೂಪದಲ್ಲಿ ಹೊರಬರುತ್ತವೆ. ಇನ್ನು ಆಧುನಿಕ ಮನೋವಿಜ್ಞಾನವು ಈ ಕನಸುಗಳನ್ನು ನಮ್ಮ ಭಾವನೆಗಳ ನೈಟ್ ಟೈಮ್ ಥೆರಪಿ ಎಂದು ಕರೆಯುತ್ತೆ. ಹೌದು, ನಾವು ದಿನವಿಡೀ ನೋಡಿದಂಥ, ಕೇಳಿದಂಥ, ಅನುಭವಿಸಿದಂಥ ಸಾವಿರಾರು ಮಾಹಿತಿಯನ್ನು ಮೆದುಳು ರಾತ್ರಿ ಫಿಲ್ಟರ್ ಮಾಡುತ್ತೆ. ಅದರಲ್ಲಿ ಯಾವುದನ್ನು ನೆನಪಿಡಬೇಕು, ಯಾವುದನ್ನು ಮರೆಯಬೇಕು ಎಂಬುದನ್ನು ನಿರ್ಧರಿಸುವಂಥ ಮೆಮೊರಿ ಕನ್ಸಾಲಿಡೇಷನ್ ಪ್ರಕ್ರಿಯೆಯೇ ಈ ಕನಸುಗಳು. ಅಲ್ಲದೆ ನಿಜ ಜೀವನದ ಆಘಾತಗಳು ಮತ್ತು ಒತ್ತಡಗಳನ್ನು ಎದುರಿಸಲು ಕನಸುಗಳು ನಮ್ಮನ್ನು ಮಾನಸಿಕವಾಗಿ ಸಿದ್ಧಪಡಿಸುತ್ತವೆ. ಇನ್ನು ಸಾಮಾನ್ಯ ಕನಸುಗಳು ಮತ್ತು ಅವುಗಳ ಮನೋವೈಜ್ಞಾನಿಕ ಅರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಕಾಣುವಂಥ ಕೆಲವು ಸಾಮಾನ್ಯ ಕನಸುಗಳ ಹಿಂದೆ ಮನೋವಿಜ್ಞಾನದ ಪ್ರಕಾರ ಅತ್ಯಂತ ಆಸಕ್ತಿದಾಯಕ ಅರ್ಥಗಳಿರುತ್ತವೆ. ಯಾರೋ ನಿಮ್ಮನ್ನು ಬೆನ್ನಟ್ಟುತ್ತಿರುವಂಥ ಕನಸು ಅಂದರೆ ಚೇಸಿಂಗ್ ಡ್ರೀಮ್. ಇದು ಪ್ರಪಂಚದಾದ್ಯಂತ ಬೀಳುವಂಥ ಅತ್ಯಂತ ಸಾಮಾನ್ಯ ಕನಸು. ಮನೋವಿಜ್ಞಾನದ ಪ್ರಕಾರ ಇದರ ಅರ್ಥ ನೀವು ನಿಜ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಯನ್ನು, ಜವಾಬ್ದಾರಿಯನ್ನು ಅಥವಾ ವ್ಯಕ್ತಿಯನ್ನು ಎದುರಿಸಲು ಹೆದರುತ್ತಾ ಇದ್ದೀರಿ ಮತ್ತು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ಎತ್ತರ ಜಾಗದಿಂದ ಕೆಳಗೆ ಬೀಳುವಂಥ ಕನಸು. ನೀವು ಎಲ್ಲಿಂದಲೋ ಜಾರಿ ಬೀಳುತ್ತಿರುವಂತೆ ಕನಸು ಬಿದ್ದರೆ ಅದು ನಿಮ್ಮ ನಿಜ ಜೀವನದಲ್ಲಿ ನೀವು ಏನನ್ನೋ ಕಳೆದುಕೊಳ್ಳುವಂಥ ಭಯದಲ್ಲಿದ್ದೀರಿ ಅಥವಾ ನಿಮ್ಮ ಜೀವನದ ಯಾವುದೋ ಒಂದು ಅಂಶ ಅಂದರೆ ಉದ್ಯೋಗ, ಸಂಬಂಧ ಅಥವಾ ಹಣಕಾಸು ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ ಎಂಬ ಅಭದ್ರತೆಯ ಭಾವನೆ ನಿಮ್ಮಲ್ಲಿದೆ ಎಂಬುದನ್ನು ಸೂಚಿಸುತ್ತೆ. ಇನ್ನು ಹಲ್ಲುಗಳು ಉದುರುವಂಥ ಕನಸು. ಇದು ನಿಮ್ಮ ಆತ್ಮವಿಶ್ವಾಸದ ಕೊರತೆಯನ್ನು ತೋರಿಸುತ್ತೆ. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೋ ಎಂಬ ಅತಿಯಾದ ಆತಂಕ, ಮುಜುಗರ ಅಥವಾ ನಿಮ್ಮ ಆಕರ್ಷಣೆ ಕಡಿಮೆಯಾಗುತ್ತಿದೆ ಎಂಬ ಆಂತರಿಕ ಭಯವನ್ನು ಈ ಕನಸು ಪ್ರತಿನಿಧಿಸುತ್ತೆ. ಪರೀಕ್ಷೆಗೆ ಸಿದ್ಧವಿಲ್ಲದಿರುವಂಥ ಕನಸು. ಶಾಲಾ ಕಾಲೇಜು ಮುಗಿದು ದಶಕಗಳೇ ಕಳೆದರೂ ಕೂಡ ಈ ಕನಸು ಬೀಳ್ತಾ ಇರುತ್ತೆ. ಇದರ ಅರ್ಥ ಪ್ರಸ್ತುತ ಜೀವನದಲ್ಲಿ ನಿಮಗೆ ಯಾವುದೋ ಒಂದು ಹೊಸ ಸವಾಲು ಎದುರಾಗಿದೆ ಮತ್ತು ಅದನ್ನು ನಿಭಾಯಿಸಲು ನೀವು ಇನ್ನೂ ಮಾನಸಿಕವಾಗಿ ಸಿದ್ಧರಾಗಿಲ್ಲ ಎಂಬ ಒತ್ತಡವನ್ನು ಇದು ಬಿಂಬಿಸುತ್ತೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕನಸುಗಳು ವಿಜ್ಞಾನದ ಪ್ರಕಾರ ಮೆದುಳಿನ ಕ್ಲೀನಿಂಗ್ ಪ್ರೋಸೆಸ್ ಆಗಿದ್ದರೆ ಮನೋವಿಜ್ಞಾನದ ಪ್ರಕಾರ ನಮ್ಮ ಮನಸ್ಸಿನ ಕನ್ನಡಿಯಾಗಿದೆ. ನಿಮಗೆ ಪದೇ ಪದೇ ಬೀಳುವಂಥ ಯಾವುದಾದರೂ ನಿರ್ದಿಷ್ಟವಾದ ವಿಚಿತ್ರ ಕನಸಿನ ಬಗ್ಗೆ ಅಥವಾ ಕನಸಿನ ಅರ್ಥದ ಬಗ್ಗೆ ಮನೋವಿಜ್ಞಾನ ಏನು ಹೇಳುತ್ತೆ ಎಂಬುದನ್ನು ತಿಳಿಯಲು ನೀವು ಬಯಸುತ್ತೀರಾ? ಕಮೆಂಟ್ ಮಾಡಿ.